ಹಿರಿಯ ಕಮ್ಯುನಿಸ್ಟ್ ನಾಯಕ, ಕಾರ್ಮಿಕರ ಹಕ್ಕುಗಳಿಗಾಗಿ ಜೀವಮಾನವಿಡೀ ಹೋರಾಡಿದ ಎಚ್.ವಿ. ಅನಂತಸುಬ್ಬರಾವ್ ಅವರಿಗೆ ಫೆಬ್ರವರಿ 10ರಂದು ವಿವಿಧ ಕಾರ್ಮಿಕ ಸಂಘಟನೆಗಳು ನುಡಿನಮನ ಸಲ್ಲಿಸಿದವು. ಅನಂತಸುಬ್ಬರಾವ್ ಅವರ ನಿಷ್ಠೆ ಮತ್ತು ಸಂಘರ್ಷಮಯ ಬದುಕನ್ನು ಕಾರ್ಮಿಕ ನಾಯಕರು ಸ್ಮರಿಸಿದರು. ಅನಂತಸುಬ್ಬರಾವ್ ಅವರ ಜೊತೆಯಲ್ಲಿ ವೈಯಕ್ತಿಕವಾಗಿ ಹಲವು ಸಂದರ್ಭಗಳಲ್ಲಿ ಅವರ ಜೊತೆಯಲ್ಲಿ ಚರ್ಚೆ ಮಾಡುವಂತ ಅವಕಾಶ ನನಗೆ ಸಿಕ್ಕಿದೆ. ಒಬ್ಬ ಪ್ರೀತಿಯ ಒಬ್ಬ ಕಾಮ್ರೇಡ್, ಯಾರನ್ನೇ ಆಗಲಿ ಗೌರವದಿಂದ ಪ್ರೀತಿಯಿಂದ ಮಾತಾಡ್ತಾ ಇದ್ರು. ಮತ್ತು ವಿಶೇಷವಾಗಿ ಅವ್ರ ಜೊತೆಗೆ ಹೆಚ್ಚು ಚರ್ಚೆ ಮಾಡಕ್ಕೆ ನನಗೆ ಸಾಧ್ಯ ಆಗಿದ್ದು, ನಾನು ಕಮ್ಯುನಿಸ್ಟ್ ಚಳವಳಿಯ ಬಗ್ಗೆ, ಕರ್ನಾಟಕದ ಕಮ್ಯುನಿಸ್ಟ್ ಚಳವಳಿಯ ಬಗ್ಗೆ ಒಂದು ಪ್ರಬಂಧವನ್ನ ಬರೀಬೇಕು ಅಂತೇಳಿ ಅವರನ್ನ ಭೇಟಿ ಮಾಡಿದಾಗ ಬಹಳ ಪ್ರೀತಿಯಿಂದ ತುಂಬಾ ಸಮಯ ಕೊಟ್ಟಿದ್ರು ಅವ್ರು ನನಗೆ ಮಾತಾಡೋದಕ್ಕೆ. ಮತ್ತು ಅವರ ಹಳೆಯ ಸುಮಾರು ಫೋಟೋಗಳನ್ನ ನನ್ನ ಜೊತೆ ಶೇರ್ ಮಾಡ್ಕೊಂಡಿದ್ರು, ಬೇರೆ ಬೇರೆ ಚರ್ಚೆಗಳು ಮಾಡಿದ್ರು. ಬಹಳ ಮುಖ್ಯವಾಗಿ ಅವಿಭಜಿತ ಕಮ್ಯುನಿಸ್ಟ್ ಪಕ್ಷದ ಬಗ್ಗೆ, ಆನಂತರದ ಬೆಳವಣಿಗೆಗಳ ಬಗ್ಗೆ, ಕರ್ನಾಟಕದಲ್ಲಿ ಕಮ್ಯುನಿಸ್ಟ್ ಚಳವಳಿಯ 7 ಬೀಳುಗಳ ಬಗ್ಗೆ ಬಹಳ ದೀರ್ಘವಾಗಿ ನನ್ನ ಜೊತೆ ಅವರು ಮಾತಾಡಿದ ನೆನಪು ನನ್ನ ಜೊತೆಗಿದೆ ಅಂತ ನಾನು ಹೇಳಕ್ ಬಯಸ್ತೇನೆ. ಉಳಿದಂತೆ ಎಲ್ಲ ವಿಚಾರಗಳು ಇಲ್ಲಿ ಮಾತಾಡುವಂತವ್ರು ಹೇಳಿದ್ದಾರೆ ಮತ್ತು ಮಾತಾಡುವಂತ ಅವ್ರ ಜೊತೆ ತೀರಾ ಆತ್ಮೀಯವಾಗಿ ಒಡನಾಟ ಇದ್ದಂಥವ್ರು ಮಾತಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಮುಖ್ಯವಾದ ಪ್ರಶ್ನೆ, ಅವರು ನಿಧನರಾಗಿದ್ದಾರೆ ಮತ್ತು ಕರ್ನಾಟಕದ ಒಳಗಡೆಯಲ್ಲಿ ಸಾರಿಗೆ ಕಾರ್ಮಿಕರ ಚಳವಳಿಯನ್ನು ಯಾರಾದರೂ ಗುರುತಿಸೋದಿದ್ರೆ ಅದು ಅನಂತಸುಬ್ಬರಾವ್ ಅವರನ್ನು ಹೊರತುಪಡಿಸಿ ಗುರುತಿಸಲು ಸಾಧ್ಯವೇ ಇಲ್ಲ ಅನ್ನುವಂಥ ಒಂದು ಚಾಪನ್ನು ಅವರು ಒತ್ತಿದ್ದಾರೆ. ಇಲ್ಲಿ ಗಣನೀಯ ಸಂಖ್ಯೆಯಲ್ಲಿ ಸಾರಿಗೆ ಕಾರ್ಮಿಕರು ಕೂಡ ಬಂದಿರೋದನ್ನು ನಾನು ಗಮನಿಸಿದ್ದೇನೆ. ಒಂದು ದೊಡ್ಡ ಸವಾಲಿದೆ ಮುಂದಕ್ಕೆ ನಮಗೆ. ಸಾರಿಗೆ ಕಾರ್ಮಿಕರ ಪ್ರಶ್ನೆಗಳಿದ್ದಾವೆ, ಇತರೆ ಕಾರ್ಮಿಕರ ಪ್ರಶ್ನೆಗಳಿದ್ದಾವೆ, ಮುಂದಿನ ಭವಿಷ್ಯ ಹೇಗೆ ಅನ್ನುವಂಥ ಪ್ರಶ್ನೆಗಳಿದ್ದಾವೆ. ಇವೆಲ್ಲವೂ ಯೋಚನೆ ಮಾಡಬೇಕಂತ ಪ್ರಶ್ನೆಗಳಿದ್ದಾವೆ. ಅನಂತಸುಬ್ಬರಾವ್ ಅವರು ಹೇಗೆ CPI-ನಲ್ಲಿ ಕಮ್ಯುನಿಸ್ಟ್ ಚಳವಳಿಯ ಇದರಲ್ಲಿ ಹಿರಿಯರಾಗಿದ್ರು, ಹಾಗೇನೆ CPM ಅಲ್ಲಿ ಕಾಮ್ರೇಡ್ ಸೂರ್ಯನಾರಾಯಣರಾವ್ ಅವರು ಒಬ್ಬ ಹಿರಿಯ ಕಮ್ಯುನಿಸ್ಟ್ ನಾಯಕರಾಗಿ ತೀರ್ಕೊಂಡ್ರು. ಅವರಿಬ್ಬರು ಬಂಧುಗಳು ಅಂತ ಕೇಳ್ಪಟ್ಟಿದ್ದೀನಿ ನಾನು. ಸೂರ್ಯನಾರಾಯಣರಾವ್ ಮತ್ತು ಅನಂತಸುಬ್ಬರಾವ್ ಇಬ್ಬರು ಕೂಡ ಬಂಧುಗಳು. ಹಾಗೇನೆ ಇಬ್ಬರು ಕೂಡ ಹಾಸನ ಜಿಲ್ಲೆಯವರು, ಅರಕಲಗೂಡು ತಾಲೂಕಿನವರು. ಹೀಗಾಗಿ ಒಂದು ರೀತಿಯ ಬಾಂಧವ್ಯ ಇತ್ತು ಅವ್ರ ಒಳಗಡೆ. ನಾನು ಅವರಿಬ್ಬರು ಮಾತಾಡ್ಕೊಳ್ತಾ ಇದ್ದಂಥದನ್ನು ಕೇಳಿದ್ದೀನಿ. ಅನಂತಸುಬ್ಬರಾವ್ ಅವರು ಸೂರ್ಯ ಅವ್ರನ್ನ ಛೇಡಿಸ್ತಾ ಇದ್ದಂಥದನ್ನು ನಾನು ನೋಡಿದ್ದೀನಿ. ಬಹಳ ತಮಾಷೆಯಾಗಿ ಛೇಡಿಸ್ತಾ ಇದ್ರು. ಸ್ವಲ್ಪ ವಯಸ್ಸಿನ ವ್ಯತ್ಯಾಸ ಇದ್ರು ಕೂಡ ಅದೆಲ್ಲ ಸಹಜ, ಇದು ಪ್ರೀತಿ ಅವೆಲ್ಲವೂ ಕೂಡ ಇರ್ತಿತ್ತು. ಸೂರ್ಯ ಒಂಥರ ರೋಷಾವೇಶದ ವ್ಯಕ್ತಿ, ದರ್ಪ ಅಂದ್ರೆ ಜೋರ್ ಮಾತಾಡೋದು, ಎದುರಿಸೋದು, ಇದಕ್ಕೆ ಸೂರ್ಯ ಹೆಸರಾದ್ರೆ ಅನಂತಸುಬ್ಬರಾವ್ ಅವರು ಅಷ್ಟೇ ದೃಢವಾಗಿದ್ರು ಕೂಡ ಬಹಳ ಪ್ರೀತಿಯಿಂದ ನಾಜೂಕಾಗಿ ಮಾತಾಡ್ತಾ ಇದ್ರು. ಈ ವ್ಯಕ್ತಿತ್ವಗಳಲ್ಲಿ ಈ ರೀತಿಯಾದ ಒಂದು ವ್ಯತ್ಯಾಸ ಇರ್ತಿತ್ತು, ಆದ್ರೆ ಬದ್ಧತೆ ಇತ್ತು. ಆ ಬದ್ಧತೆನೇ ಈ ರೀತಿಯಲ್ಲಿ ದೀರ್ಘಕಾಲ ಒಂದು ಕಮ್ಯುನಿಸ್ಟ್ ಚಳವಳಿಯಲ್ಲಿ ಅವ್ರನ್ನ ಉಳಿಸೋದಕ್ಕೂ ಕೂಡ ಸಾಧ್ಯ ಆಗಿದ್ದು ಮತ್ತು ಕಮ್ಯುನಿಸ್ಟ್ ಚಳವಳಿಗೆ ಕಾಣಿಕೆ ಕೊಡೋದಕ್ಕೂ ಸಾಧ್ಯ ಆಗಿತ್ತು. ನಾನು ಈ ಸಂದರ್ಭದಲ್ಲಿ ಒಂದು ಮಾತಾಡಕ್ಕೆ ಬಯಸೋದೇನಂತಂದ್ರೆ, ಕಾಮ್ರೇಡ್ ಸೂರ್ಯ ಅವರು ತೀರ್ಕೊಂಡಾಗ ತುಂಬಾ ಜನ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸೋ ಮಾತನ್ನು ಹೇಳಿದ್ರು. ಈ ಸೂರಿ ಕರ್ನಾಟಕದ ಒಳಗಡೆಯಲ್ಲಿ ಕಮ್ಯುನಿಸ್ಟ್ ಚಳವಳಿಯಲ್ಲಿ ಬಹಳ ದೊಡ್ಡ ನಾಯಕರು, ಆದ್ರೆ ಕಾರ್ಮಿಕರಿಗಾಗಿ ಇಷ್ಟೊಂದು ಕೆಲಸ ಮಾಡಿದ್ದಾರೆ ಅವರು. ಕರ್ನಾಟಕದಲ್ಲಿ ಕಾರ್ಮಿಕ ಸಂಘಟನೆ, ಕಾರ್ಮಿಕ ನಾಯಕರು ಅಂದ್ರೆ ಸೂರ್ಯ ಅಂತ ಹೇಳ್ತಾರೆ. ಆದ್ರೆ ಅವರು ಕಮ್ಯುನಿಸ್ಟ್ ಚಳವಳಿಯನ್ನು ಕಟ್ಟಕ್ಕೆ ಆಗ್ಲಿಲ್ವಲ್ಲ ಅನ್ನುವಂಥ ಮಾತನ್ನ ಅವತ್ತು ವಿಮರ್ಶೆ ಮಾಡಿದ್ದನ್ನ ನಾನು ಕೇಳಿದ್ದೀನಿ. ನನ್ನ ಹತ್ರನೂ ತುಂಬಾ ಜನ ಮಾತಾಡಿದ್ದಾರೆ. ಈ ಪ್ರಶ್ನೆ ಇಲ್ಲಿರ್ತಕ್ಕಂಥ ಎಲ್ಲ ಕಮ್ಯುನಿಸ್ಟ್ ನಾಯಕರುಗಳಿಗೂ ಅನ್ವಯ ಆಗ್ತದೆ, ನನಗೂ ಸೇರಿ ಅನ್ವಯ ಆಗ್ತದೆ. ಬಹಳ ದೊಡ್ಡ ಸವಾಲಿದೆ. ಅನಂತಸುಬ್ಬರಾವ್ ಅವರಿಗಿರ್ತಕ್ಕಂಥ ಬದ್ಧತೆ ಹಿಂದೆ ಇರ್ತಕ್ಕಂಥ ಮುಖ್ಯವಾದ ಪ್ರಶ್ನೆ ಏನು? ಈ ಸಮಾಜದ ಒಳಗಡೆಯಲ್ಲಿ ಒಂದು ಸಾಮಾಜಿಕ ಬದಲಾವಣೆಯನ್ನು ಮಾಡಬೇಕು ಅನ್ನುವಂಥ ಬದ್ಧತೆ ಇದೆ. ಒಂದು ಅಸಮಾನತೆ ಇದೆ ಇರ್ತಕ್ಕಂಥ ಮನುಷ್ಯರನ್ನ ಶೋಷಣೆ ಮಾಡಲಿಕ್ಕೆ ಸಾಧ್ಯ ಇದೆ ಇರ್ತಕ್ಕಂಥ, ಪ್ರತಿ ಮನುಷ್ಯರು ಸಮಾನವಾಗಿ ಬದುಕ್ತಕ್ಕಂಥ ಒಂದು ಸಮಾನತೆಯ ಸಮಾಜದ ಕನಸನ್ನು ಕಂಡಂಥವ್ರು, ಅದೇ ಅವರಿಗಿರ್ತಕ್ಕಂಥ ಬದ್ಧತೆ. ಅದಕ್ಕೆ ಬೇಕಾಗಿದ್ದಂಥ ಒಂದು ರಾಜಕೀಯ ಬದಲಾವಣೆಯನ್ನು ತರಲಿಕ್ಕೆ ಕಮ್ಯುನಿಸ್ಟ್ ನಾಯಕರುಗಳು ಈ ರಾಜ್ಯದ ಒಳಗಡೆಯಲ್ಲೂ ದೇಶದ ಒಳಗಡೆಯಲ್ಲೂ ಕೂಡ ತುಂಬಾ ಕೆಲಸಗಳನ್ನು ಮಾಡಿದ್ದಾರೆ. ಆದ್ರೆ ಒಂದು ಪ್ರಶ್ನೆ, ಕಮ್ಯುನಿಸ್ಟ್ ನಾಯಕರುಗಳು ಸತ್ತಾಗೆಲ್ಲವೂ ಬರುವಂತ ಪ್ರಶ್ನೆ, ಇಷ್ಟು ದೀರ್ಘಕಾಲ ಕಾರ್ಮಿಕರಿಗಾಗಿ, ವಿವಿಧ ಕಾರ್ಮಿಕರಿಗಾಗಿ ತಮ್ಮ ಇಡೀ ಜೀವನವನ್ನೇ ಅರ್ಪಿಸಿದ್ದಾರೆ, ಇಡೀ ಜೀವಗಳನ್ನು ಅದಕ್ಕಾಗಿ ಕೊಟ್ಟಿದ್ದಾರೆ, ಕುಟುಂಬಗಳನ್ನು ಮರ್ತಿದ್ದಾರೆ, ಏನೆಲ್ಲ ತ್ಯಾಗ ಮಾಡಿದ್ದಾರೆ. ಆದ್ರೆ
ರಾಜಕೀಯವಾಗಿ ಬೆಳವಣಿಗೆ ಆಗ್ಲಿಲ್ಲವಲ್ಲ ಅನ್ನೋಂಥ ಒಂದು ಪ್ರಶ್ನೆಯನ್ನ ಎಲ್ಲ ಕಾಲಕ್ಕೂ ಎಲ್ಲ ಕಮ್ಯುನಿಸ್ಟ್ ನಾಯಕರು ತೀರ್ಕೊಂಡಾಗಿ ಪ್ರಶ್ನೆ ಮತ್ತೆ ಪದೇ ಎದ್ದು ಬರ್ತದೆ. ಅನಂತ್ ಸುಬ್ರಾವ್ ಅವರು ತೀರ್ಕೊಂಡಾಗ್ಲೂ ಕೂಡ ಇಲ್ಲಿ ಬಂದಿರತಕ್ಕಂಥ ಕಾರ್ಮಿಕ ವರ್ಗದ ಮುಂದೆ ಕೂಡ ಪ್ರಶ್ನೆ ಇದೆ ಅನ್ನುವಂಥದ್ದನ್ನ ನೆನಪಿಸೋದಕ್ಕೆ ನಾನು ಬಯಸ್ತಾ ಇದ್ದೀನಿ. ತುಂಬಾ ಜನ ನಮ್ಗೆ ಹೇಳ್ತಾರೆ, ಹೋರಾಟಗಳಲ್ಲಿ ಕೆಂಪಾವಟ ಇರುತ್ತೆ, ಮನೆ ಹತ್ರ ಹೋದ್ರೆ ಬೇರೆ ಬಾವುಟಗಳು ಬರ್ತಾರೆ, ಯಾಕೆ ಹೀಗಾಗ್ತದೆ? ಕಾರ್ಮಿಕ ಹೋರಾಟಗಳಿಂದ ಬದುಕನ್ನು ರೂಪಿಸ್ಕೊಳ್ತಕ್ಕಂಥ ಕಾರ್ಮಿಕ ವರ್ಗ, ಆದ್ರೆ ರಾಜಕೀಯ ಪ್ರಶ್ನೆ ಬಂದಾಗ ಯಾಕೆ ಬೇರೆ ರೀತಿಯಲ್ಲಿ ಆಗ್ತಾರೆ? ಕಮ್ಯುನಿಸ್ಟ್ ಚಳವಳಿಗಳನ್ನ ಯಾಕೆ ಅವರು ಬೆಂಬಲಿಸಲ್ಲ, ಅಥವಾ ಕಮ್ಯುನಿಸ್ಟ್ ಪಕ್ಷಗಳಿಗೆ ಯಾಕೆ ಬೆನ್ನೆಲುಬಾಗಿ ನಿಲ್ಲಲ್ಲ ಅನ್ನುವಂಥ ಮಾತುಗಳು ತುಂಬಾ ಜನ ಆಡ್ತಾ ಇದ್ದಾರೆ. ಇದು ನಮ್ಮ ಮುಂದೆ ಇರ್ತಕ್ಕಂಥ ಸವಾಲು. ನನಗೆ ಬಹಳ ಸ್ಪಷ್ಟವಾಗಿ ಅನಿಸುವಂಥದ್ದು, ಕಮ್ಯುನಿಸ್ಟ್ ನಾಯಕರುಗಳಿಗೆ, ಕಾರ್ಮಿಕ ನಾಯಕರುಗಳಿಗೆ ನಿಜವಾಗ್ಲೂ ಶ್ರದ್ಧಾಂಜಲಿ ಸಲ್ಲಿಸೋದು ಅಂತಂದ್ರೆ ಅವ್ರು ನಿಜಕ್ಕೂ ಬಯಸಿದಂತ ಸಾಮಾಜಿಕ ಬದಲಾವಣೆಯ ರಾಜಕೀಯ ಪ್ರಶ್ನೆ ಏನಿತ್ತು, ಕಮ್ಯುನಿಸ್ಟ್ ಪಕ್ಷಗಳನ್ನು ಬೆಳೆಸುವಂತದ್ದು, ಅದರ ಮುಖಾಂತರವಾಗಿ ಒಂದು ರಾಜಕೀಯ ಪರಿವರ್ತನೆ ತರುವಂತದ್ದು, ಅದು ಬಹಳ ಮುಖ್ಯವಾದ ಪ್ರಶ್ನೆ ಅಂತ ಹೇಳಿ ನನಗಂತೂ ಅನಿಸ್ತಾನೆ ಇರ್ತದೆ. ಬಹುಶಃ ನಮ್ಮ KSRTC, BMTC, ನಮ್ಮ ಎಲ್ಲ ನೌಕರರು ಈ ವರ್ಷ ಅನುಭವಿಸಿದಂತ ಅತ್ಯಂತ ದೊಡ್ಡ ನಷ್ಟ ಯಾವುದಾದ್ರೂ ಇದ್ರೆ ಅದು ಶ್ರೀ ಅನಂತ ಸುಬ್ಬರಾಯರನ್ನ ಕಳ್ಕೊಂಡಿದ್ದು ಅವ್ರಿಗಾಗಿರುವಂತ ದೊಡ್ಡ ನಷ್ಟ ಅಂತ ನಾನು ಭಾವಿಸ್ತೇನೆ. ಅತಿ ದೊಡ್ಡ ನಷ್ಟ. ಯಾಕೆಂದ್ರೆ ಅವರಷ್ಟು ಸಮರ್ಥವಾಗಿ ಸರ್ಕಾರವನ್ನ ಬೆಂಡ್ ಮಾಡುವಂತ ಸಾಮರ್ಥ್ಯ ಇತ್ತು. ಅದು ಧ್ವನಿಯೇರಿಸಿ ಮಾತನಾಡಿ ಬೆಂಡ್ ಮಾಡೋದಲ್ಲ. ಅವ್ರು ಕೂತ್ರೆ, ಆ ಟೇಬಲ್ ಅಲ್ಲಿ ಕೂತ್ರೆ ಇಡೀ ಸಭೆ ಒಂದು ಕ್ಷಣ ಮೌನ ಆಗ್ತಾ ಇತ್ತು. ಅನಂತ್ ಸುಬ್ಬರಾಯರು ಏನ್ ಮಾತಾಡ್ತಾರೆ ಅಂತ ಹೇಳಿ ಮಂತ್ರಿಗಳು, ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು ಕೂಡ ಒಂದ್ ಕ್ಷಣ ಏನೇ ಇದ್ರು ಸರ್ಕಾರದಿಂದ ಅದು ಮಾಡೋದಕ್ಕೆ ಇವ್ರ ಬೇಡಿಕೆ ಈಡೇರಿಸೋದು ಸಾಧ್ಯ ಇಲ್ಲ, ಕೆಲವೊಂದು ವಿಚಾರಗಳಲ್ಲಿ ನಾವು ಕಾಂಪ್ರಮೈಸ್ ಆಗಕ್ಕಾಗಲ್ಲ ಅಂತ ಗೊತ್ತಿದ್ದಾಗ್ಯೂ ಕೂಡ ಇವರ ವ್ಯಕ್ತಿತ್ವಕ್ಕೆ ಮತ್ತು ಇವರ ಚಿಂತನೆಗೆ, ಇವರ ಹೋರಾಟಕ್ಕೆ ಅದೆಷ್ಟು ಮೌಲ್ಯ ಅವರಲ್ಲಿತ್ತು ಅಂದ್ರೆ ಅವರು ಮೌನವಾಗಿ ಅವ್ರು ಹೇಳೋದನ್ನು ಕೇಳ್ತಾ ಇದ್ರು. ನಮ್ಮ ಇಲಾಖೆಯ IAS ಅಧಿಕಾರಿಗಳು ಮತ್ತು ನಾವೆಲ್ಲರೂ ಕೂಡ ಇವರು ಮೀಟಿಂಗ್ ಅಲ್ಲಿ ಬಂದು ಕೂತರು ಅಂತಂದ್ರೆ ನಾವೆಲ್ಲ ಮೌನ ಆಗ್ತಾ ಇದ್ವಿ. ಯಾಕೆಂದ್ರೆ ಇವ್ರಿಗಿರುವಂತ ಅನುಭವ. ಉದಾಹರಣೆಗೆ ನಾನು ತೀರಾ ನೆನಪಿಸ್ಕೊಡ್ಬೇಕು ಅಂತಂದ್ರೆ, ಲಾಸ್ಟ್ ಮೀಟಿಂಗ್ ನಲ್ಲಿ ನಮ್ಮ ಎಲ್ಲ ನಿಗಮದ MDಗಳು, ಮಂತ್ರಿಗಳು ಎಲ್ಲರೂ ಇದ್ರು. ಆ ಸಂದರ್ಭದಲ್ಲಿ ಅವ್ರು ಹೇಳಿದ್ರು, ನೋಡಿ ಮುಖ್ಯಮಂತ್ರಿಗಳು ಒಂದ್ ಸ್ವಲ್ಪ ನಿಮ್ ಪರವಾಗಿ ನಿಮ್ಮ ಹತ್ರಕ್ಕೆ ಬರೋದು ತಯಾರಾಗಿದ್ದಾರೆ, ನೀವು ಒಂದೆರಡು ಹೆಜ್ಜೆ ಬನ್ನಿ, ನಾವು ಒಂದೆರಡು ಹೆಜ್ಜೆ ಬರ್ತೀವಿ, ಒಂದು ಕಾಂಪ್ರಮೈಸಿಂಗ್ ಹಂತದಲ್ಲಿ ಅವ್ರು ಮಾತಾಡೋಣ. ತಕ್ಷಣ ಅನಂತ್ ಸುಬ್ಬರಾಯರು ಹೇಳ್ತಾರೆ, ನೋ ಕ್ವಶನ್ ಆಫ್ ಕಾಂಪ್ರಮೈಸ್. ಯಾಕೆ ಕಾಂಪ್ರಮೈಸ್ ಆಗ್ಬೇಕು? ನಾವು ಯಾವುದೇ ಕಾರಣಕ್ಕೂ ನೀವು ಹೇಳೋದನ್ನ ಕೇಳೋದಕ್ಕೆ ತಯಾರಿಲ್ಲ. ನಾವೇನ್ ಹೇಳೋದಕ್ಕೆ ಬಂದಿದ್ದೀವಿ ನೀವು ಕೇಳಿಸ್ಕೊಳ್ಳಿ. ಯಾಕೆಂದ್ರೆ ನಾವು ಮಾತಾಡ್ತಿರೋದ್ರೊಳಗಡೆ ನ್ಯಾಯ ಇದೆ. ಸರ್ಕಾರವನ್ನ ಈ ರೀತಿಯಾಗಿ ಬೆರಳಿನ ತುದಿಯಲ್ಲಿ ನಿಲ್ಲಿಸಿ ಮಾತನಾಡಿಸುವಂತ ಧೈರ್ಯ ಮತ್ತು ಶಕ್ತಿ ಅನಂತ ಸುಬ್ಬರಾಯರಿತ್ತು. ಅವ್ರು ಹೇಳಿದ್ರು, ವೇತನ ಪರಿಷ್ಕರಣೆ ಮಾಡಿ ಅಂತಂದ್ರೆ ನಮ್ಮ ಹತ್ರ ಇವತ್ತು ಅಷ್ಟು ಹಣ ಇಲ್ಲ, ಮತ್ತೊಂದಿಲ್ಲ, ನೀವು ಕಾರಣಗಳು ಹೇಳ್ತಿರಲ್ಲ. ಇವತ್ತು BMTCನೇ ಉದಾಹರಣೆ ಕೊಟ್ಟರು. BMTC MD ಅವ್ರು ಏನೋ ಹೇಳಕ್ ಹೋದಾಗ BMTC MD ಅವ್ರನ್ನ ಉದಾಹರಣೆ ಮಾತಾಡಿದ್ರು. ಏನ್ರಿ MD ಅವರೇ, 1,000 ಎಕರೆ ಭೂಮಿ ಇದೆ. 1,000 ಎಕರೆ ಭೂಮಿ ಯಾರು ದುಡಿದಿದ್ರು? ನಮ್ಮ BMTCಯ ಡ್ರೈವರ್ಗಳು, ಕಂಡಕ್ಟರ್ಗಳು ದುಡಿದು ನಿಗಮವನ್ನು ಲಾಭಕ್ಕೆ ತಗೊಂಡಾಗ ನಿಮಗೆ ಇಷ್ಟು ಆಸ್ತಿ ಬರೋದಕ್ಕೆ ಸಾಧ್ಯ ಆಯಿತು. ನಮ್ಮ ಗೋಳಿಗೆ ನೀವು ಕೇಳೋಕ್ ಸರಿಯಾ, ನಿಮ್ಗೆ ಆಗಲ್ಲ ಅನ್ನೋದಾದ್ರೆ ಇಷ್ಟು ಆಸ್ತಿ ಇಟ್ಕೊಂಡು ಏನ್ ಮಾಡ್ತೀರಿ ನೀವು? ಯಾವ ನಷ್ಟಕ್ಕೆ ಕಾರಣ ಅಂತ ಕೇಳಿದ್ರು. ಅಲ್ಲೇ ಆ ಸಭೆಯಲ್ಲೇ ಪ್ರಶ್ನೆ ಕೇಳಿದ್ರು, ಯಾಕೆ ನಷ್ಟ ಆಯ್ತು? ಅವ್ರು ಹೇಳಿದ್ರು, ಸರ್ ಟಿಕೆಟ್ ಫೇರ್ ರಿವಿಷನ್ ಆಗ್ಲಿಲ್ಲ. ಫೇರ್ ರಿವಿಷನ್ ಮಾಡ್ಬೇಕಿದ್ದು ಡ್ರೈವರ್ ಕಂಡಕ್ಟರ್ಗಳ IAS ಅಧಿಕಾರಿಗಳ ಅಂತ ಪ್ರಶ್ನೆ ಕೇಳಿದ್ರು. ಅವ್ರು ಹೇಳಿದ್ರು, IAS ಅಧಿಕಾರಿ ಅಂದ್ರೆ ಇಷ್ಟು ವರ್ಷಗಳ ಕಾಲ ಡೀಸೆಲ್ ಪೆಟ್ರೋಲ್ ರೇಟ್ ಜಾಸ್ತಿ ಆಯ್ತು, ಫೇರ್ ರಿವಿಷನ್ ಮಾಡ್ಲಿಲ್ಲ, ಆದ್ರಿಂದ ನಿಗಮ ನಷ್ಟ ಆಯ್ತು ಅಂತ ನೀವು ಕಾರಣ ಕೊಡ್ತಿದ್ದೀರಿ. ಆದ್ರೆ ಫೇರ್ ರಿವಿಷನ್ ಮಾಡ್ಬೇಕಿದ್ದು ನೀವು, ತಪ್ಪು ಮಾಡಿರೋದು ನೀವು, ಶಿಕ್ಷೆ ಮಾತ್ರ ಕಂಡಕ್ಟರ್ ಡ್ರೈವರ್ಗಳು ಕೊಡ್ತೀರಾ ಅಂತ ಹೇಳಿ ಬಹಳ ತಾತ್ವಿಕವಾಗಿ ಮತ್ತು ಲಾಜಿಕಲ್ ಆಗಿ ಅವರು ಸರ್ಕಾರವನ್ನ, IAS ಅಧಿಕಾರಿಗಳನ್ನ ಬಾಯಿ ಮುಚ್ಚಿಸ್ತಾ ಇದ್ರು. IAS ಅಧಿಕಾರಿಗಳನ್ನ ಬಾಯ್ಕಟ್ ಹಾಕ್ತಾ ಇದ್ರು. ಅಂತಹ ಒಂದು ಅದ್ಭುತವಾದ ಸಾಮರ್ಥ್ಯ ಇದ್ದಂತ ವ್ಯಕ್ತಿ ಮಾನ್ಯ ಅನಂತ ಸುಬ್ಬರಾಯ. ಬಹುಶಃ ಅವರ ಸಾವಿನಿಂದ ನಾನು ಮತ್ತೆ ಹೇಳ್ತೇನೆ, ಇಡೀ ಡ್ರೈವರ್ ಕಮ್ಯುನಿಟಿ ಏನಿದೆ
ಅವರ ಪರವಾಗಿದ್ದಂತ ಒಂದು ಗಟ್ಟಿ ಧ್ವನಿಯೊಂದು, ಬಹಳ ಗಟ್ಟಿ ಧ್ವನಿಯೊಂದು ಇವರ ಸಾವಿನಿಂದ ಮಂಕಾಗಿದೆ. ಒಬ್ಬ ಕಮ್ಯುನಿಸ್ಟ್ ನಾಯಕ ಕಮ್ಯುನಿಸ್ಟ್ ಚಳವಳಿಯ ಎಲ್ಲ ಸದಸ್ಯರನ್ನು ತನ್ನ ಕುಟುಂಬದ ಸದಸ್ಯರಂತೆ ಪರಿಗಣಿಸ್ತಕ್ಕಂಥ ಒಂದು ಅವ್ರ ಮನೋಭಾವ ಇತ್ತಲ್ಲ. ಅವರು ತಮ್ಮ ಮನೆಯಲ್ಲಿ ಕಳೆದಿರ್ತಕ್ಕಂಥ ಸಮಯಕ್ಕಿಂತಲೂ ಹೆಚ್ಚಿನ ಸಮಯವನ್ನ AITVC ಆಫೀಸ್ನಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಚಳವಳಿಗಳಲ್ಲಿ ಮತ್ತು ಕಮ್ಯುನಿಸ್ಟ್ AITVC ಆಫೀಸ್ನಲ್ಲಿ ಕಳೆದಿರ್ತಕ್ಕಂಥದ್ದು ಹೆಚ್ಚು ಅವ್ರ ಜೀವನದೊಳಗೆ. ಹಲವಾರು ಸಲ ಅವರಿಗೆ ನಾನು ಹೇಳ್ತಾ ಇದ್ದೆ, ನೀವು ನಿಮ್ಮ ಚಳವಳಿಯ ಅನುಭವಗಳನ್ನು ಒಂದು ಕಡೆ ದಾಖಲೆ ಮಾಡಿರಿ. CC ಮೀಟಿಂಗ್ಗಳಲ್ಲೂ ಹೇಳಿದ್ದೀನಿ, AITVC ಮೀಟಿಂಗ್ಗಳಲ್ಲೂ ಹೇಳಿದ್ದೀನಿ. ಅವರು ಲಕ್ಷಾಂತರ ಪುಟಗಳಷ್ಟು ಸಾರಿಗೆ ನೌಕರರ ಸಮಸ್ಯೆಗಳನ್ನು, ಬೇರೆ ಬೇರೆ ಕಾರ್ಮಿಕರ ಸಮಸ್ಯೆಗಳಿಗೆ ಉತ್ತರ ಕೊಟ್ಟಿದ್ದಾರೆ. ಕೋರ್ಟ್ಗಳಿಗೆ ಮೆಮೊ ರೆಡಿ ಮಾಡಿದ್ದಾರೆ. ಆ ಕಾರ್ಮಿಕರ ಇದಕ್ಕೆ ಮ್ಯಾನೇಜ್ಮೆಂಟ್ ಕೊಟ್ಟಿರ್ತಕ್ಕಂಥ ನೋಟಿಸ್ಗಳಿಗೆ ಉತ್ತರವನ್ನು ಮಾಡಿದ್ದಾರೆ. ಅವ್ರ ಜೀವನದಲ್ಲಿ ಲಕ್ಷಾಂತರ ಪುಟ ಬರೆದಿದ್ದಾರೆ. ಆದ್ರೆ ಅವರು ಯಾವತ್ತೂ ತಮ್ಮ ಬಗ್ಗೆ ಒಂದೇ ಒಂದು ಪುಟವನ್ನು ಅವರು ಬರೀಲಿಲ್ಲ. ತಮ್ಮ ಜೀವನದ ಬಗ್ಗೆ, ತಾವು ಮಾಡಿರ್ತಕ್ಕಂಥ ಹೋರಾಟಗಳ ಬಗ್ಗೆ. ನಾನು ಎಷ್ಟೋ ಬಾರಿ ಹೇಳ್ತಾ ಇದ್ದೆ, 1980ರಿಂದ ಇವತ್ತಿನವರೆಗೂ ನಾನು ಕಣ್ಣಾರೆ ನೋಡಿದ್ದೀನಿ ಹಲವಾರು ಸಮರಶೀಲವಾಗಿರ್ತಕ್ಕಂಥ ಹೋರಾಟಗಳು. ಪಬ್ಲಿಕ್ ಸೆಕ್ಟರ್ ಸ್ಟ್ರೈಕ್ ಅಲ್ಲಿ ಅವರ ಕ್ರಿಯೇಟಿವಿಟಿಯನ್ನು ನೋಡಿದ್ದೀವಿ. KSRTC ನಡೀತಿರ್ತಕ್ಕಂಥ ಹಲವಾರು ಹೋರಾಟಗಳು, ಜಾಥಾಗಳನ್ನು ನೋಡಿದ್ದೀವಿ. ಅವರು ಬಳ್ಳಾರಿ ಜೈಲಿಗೆ ಹೋದಾಗ ಆ ಜೈಲಿನಲ್ಲಿರ್ತಕ್ಕಂಥ ಅನುಭವಗಳು, ಇದೆಲ್ಲವನ್ನು ಬರೀರಿ. ಸಾರಿಗೆ ಇಲಾಖೆಯಲ್ಲಿ ನನ್ನ ಪ್ರಕಾರ ಸಾರಿಗೆ ಇಲಾಖೆಯಲ್ಲಿ ಅವತ್ತು ನಾನು ಮುಖ್ಯಮಂತ್ರಿಗಳಿಗೆ ಹೇಳಿದೆ, ನೀವು ಅವರು ಸಾರಿಗೆ ಮಂತ್ರಿಗಳಾಗಿದ್ದರು ಮಾನ್ಯ ಸಿದ್ದರಾಮಯ್ಯ ಅವರು. ಅವಾಗಲಿಂದ ಇವತ್ತು ರಾಮಲಿಂಗಾರೆಡ್ಡಿ ಅವರವರೆಗೂ ಇರ್ತಕ್ಕಂಥ ಎಲ್ಲಾ ಸಾರಿಗೆ ಮಂತ್ರಿಗಳಿದಾರಲ್ಲ, ಈ ಎಲ್ಲಾ ಸಾರಿಗೆ ಮಂತ್ರಿಗಳಿಗೂ ಆನಂದ್ ಸುಬ್ರಾವ್ ಅವರು ಅತ್ಯಂತ ಆಪ್ತರು. ಮತ್ತು ಬಹುತೇಕ ಸಂದರ್ಭಗಳಲ್ಲಿ ಸಾರಿಗೆ ಮಂತ್ರಿಗಳಿಗೆ ಇಲ್ಲದೆ ಇರ್ತಕ್ಕಂಥ ಹಲವಾರು ಮಾಹಿತಿಗಳು ಆನಂದ್ ಸುಬ್ರಾವ್ ಅವರಿಗೆ ಇದ್ದು. ಜನರ ಪರ ಸಮಾನತೆ ಹೋರಾಟ ಅಂದ್ರೆ ನಮ್ಮ ಕಾಮ್ರೇಡ್ ಆನಂದ್ ಸುಬ್ಬರಾವ್. ನಾನು ಸಹ ಶಾಸಕಿಯಾಗಿದ್ದಾಗ ಅನೇಕ ಸಂದರ್ಭಗಳಲ್ಲಿ ಮಾತಾಡಿ ಅವರಿಂದ ಅಡ್ವೈಸ್ ತಗೊಳ್ಳೋಕೆ ಒಂದು ಅವಕಾಶ ನನಗೆ ಇತ್ತು. ಅಫ್ಕೋರ್ಸ್ ಅವರ ಮಗಳು ಜ್ಯೋತಿ ಅಕ್ಕ ಅವರು ಸಹ ಬಹಳ ಆಪ್ತರು ನಮಗೆ. ಒಂದು ನಮ್ಮ ಸಾರಿಗೆ ನೌಕರರ ಒಂದು ಆಸ್ಪತ್ರೆ ನನ್ನ ಕ್ಷೇತ್ರದಲ್ಲಿ ಇದೆ. ಅದು ಡೀಟೇಲ್ ಘಟನೆಯನ್ನು ಹೇಳಕ್ ಹೋಗಲ್ಲ ನಾನು. ನಿಜವಾಗ್ಲೂ ಸಾರಿಗೆ ನೌಕರರಿಗೆ ನ್ಯಾಯ ಸಿಗ್ಬೇಕು. ಮತ್ತೆ ನಮ್ಮ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ನಿಜವಾಗ್ಲೂ ಕಾರ್ಮಿಕರು ಮತ್ತೆ ನಮ್ಮ ಸಾರಿಗೆ ನೌಕರರು ಮತ್ತೆ ಅವ್ರ ಪರ ಒಂದು ದಿಟ್ಟ ಧ್ವನಿಯಾಗಿದ್ದಂತ ನಮ್ಮ ಕಾಮ್ರೇಡ್ ಅನಂತ ಸುಬ್ಬರಾಯರು ಅವರು ನಿಜವಾಗ್ಲೂ ನಾನು ಏನ್ ಮಾತಾಡೋದು ಅಂತ ಸಹ ನನಗೆ ಗೊತ್ತಾಗ್ಲಿಲ್ಲ. ಯಾಕಂದ್ರೆ ಅವ್ರು ಇನ್ನೂ ನನಗೆ ನ್ಯೂಸ್ ಗೊತ್ತಾಗಿದ ಕೂಡಲೇ ನನಗೂ ಸಹ ಬಹಳ ಶಾಕ್ ಆಯ್ತು. ಆದ್ರೆ ಅವರ ಸಿದ್ಧಾಂತಗಳು ಮತ್ತೆ ಅವರ ಹೋರಾಟ ನಮ್ಮಲ್ಲಿ ಇನ್ನೂ ಇದೆ ಅಂತ ನಾನು ಹೇಳಕ್ ಬಯಸ್ತೀನಿ. ಮುಂದೆ ನಾನು ಅವರು ಮಾಡಿರುವಂತ ಹೋರಾಟಗಳಾಗಿರ್ಲಿ, ಘಟನೆಗಳಾಗಿರ್ಲಿ, ನಿಜವಾಗ್ಲೂ ಅವ್ರ ಬಗ್ಗೆ ಏನಾದ್ರೂ ಪುಸ್ತಕ ಬರೆದಿದ್ದಾರೋ ಇಲ್ವೋ ನನಗೆ ಗೊತ್ತಿಲ್ಲ. ದಯವಿಟ್ಟು ಯಾರಾದ್ರೂ ಬರಿಬೇಕು, ಯಾಕಂದ್ರೆ ಮುಂದಿನ ಪೀಳಿಗೆಗೆ ಗೊತ್ತಾಗ್ಬೇಕು. ಈಗ ನಿಮಗೆ ಗೊತ್ತು ನಮ್ಮ ದೇಶ ಯಾವ ದಿಕ್ಕಲ್ಲಿ ಹೋಗ್ತಾ ಇದೆ ಅಂತ. ಸೊ ಹಾಗಾಗಿ ನಿಜವಾಗ್ಲೂ ಪ್ರತಿಯೊಬ್ಬ ಮನುಷ್ಯರಿಗೆ, ಕಾರ್ಮಿಕರಿಗೆ ಸಮಾನತೆ ನಾವು ಮುಂದೆ ನಿಮಗೆ ಗೊತ್ತು ಕೆಲವೊಂದು ಕೋಮುವಾದಿ ಶಕ್ತಿಗಳು ಮಾಡ್ತಿದೆ ನಮ್ಮ ದೇಶದಲ್ಲಿ ಅಂತ. ಯಾವಾಗ್ಲೂ ಒಂದು ನಗುಮುಖ, ನನ್ನಂತ ಒಂದು ಚಿಕ್ಕ ಹುಡುಗಿ ರಾಜಕೀಯಕ್ಕೆ ಬಂದಿದ್ದೀನಿ, ನಿಜವಾಗ್ಲೂ ಫೋನ್ ಮಾಡಿದ ತಕ್ಷಣ ಸರ್ ಏನ್ ಮಾಡ್ಬೋದು ನಾನು ಕೇಳ್ತಾ ಇದ್ದೆ, ಸರ್ ಈ ತರ ಆಗಿದೆ ಅಂತ ಇಶ್ಯೂ. ಅವ್ರು ಹೇಳ್ತಾ ಇದ್ರು, ಅಮ್ಮ ಈ ತರ. ಅವರು ಒಂದು ಆ ಘಟನೆ ನಡೆದಾಗ ಒಂದು ಪ್ರೆಸ್ ಮೀಟ್ ಸಹ ಮಾಡಿದ್ರು. ನಿಜವಾಗ್ಲೂ ಅವರು ಆತ್ಮಕ್ಕೆ ಶಾಂತಿ ಸಿಗ್ಲಿ.